ಹಾಯ್ ವೆಲ್ಕಮ್ ಟು ಮಮತಾ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ಬಂದು 10 ನಿಮಿಷದಲ್ಲಿ ಅಕ್ಕಿ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ. ನಾನು ಮೊದಲನೇದಾಗಿ ಅಕ್ಕಿನ ನೆನೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅನ್ನನ ಹಾಕ್ಕೊಂಡಿದ್ದೀನಿ. ನೋಡಿ ಇಷ್ಟ ಹಾಕ್ಕೊಂಡಿದ್ದೀನಿ ಅನ್ನನ. ಈ ರಾತ್ರಿ ಏನಾದ್ರು ಉಳಿದಿರೋದಾದರೆ ಬೆಳಿಗ್ಗೆ ತಿಂಡಿಗಾದರೆ ಇದು ಆರಾಮಾಗಿ ಮಾಡ್ಕೋಬೋದು. ಅನ್ನ ಇರುತ್ತಲ್ಲ ನೋಡಿ, ಮೆಜರ್ಮೆಂಟ್ ಲೋಟ ಇದರಲ್ಲಿ ನಾನು 2 ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ. ಈ ರೀತಿ ಬೆಳ್ಳಗೆ ಆಗಬೇಕು, ಉಣಿಬೇಕು ಅಕ್ಕಿ. 10 ನಿಮಿಷಕ್ಕೆಲ್ಲ ಉಣ್ತೋಗ್ಬಿಡುತ್ತೆ. ಈಗ ಗ್ರೈಂಡ್ ಮಾಡ್ಕೊಳ್ಳೋಣ. ಇದಕ್ಕೆ ಚಟ್ನಿ ಸಾಂಬಾರು ಏನು ಬೇಕಾದ್ರೂ ಸೂಟ್ ಆಗುತ್ತೆ ರೊಟ್ಟಿಗೆ. ನೋಡಿ ಈ ಥರ ಜಾಸ್ತಿ ಸಾಫ್ಟ್ ಬೇಡ, ಸ್ವಲ್ಪ ನೋಡಿ ನಾನು ಈ ಕೈಲಿ ಎತ್ತಿ ತೋರಿಸ್ತೀನಿ. ಈ ರೀತಿಯೇ ಇರಬೇಕು, ಜಾಸ್ತಿ ಸಾಫ್ಟಾಗಿ ರುಬ್ಬಬೇಡಿ. ರೊಟ್ಟಿಗೆ ಆ್ಯಕ್ಚುಲಿ ಈ ಥರ ಇದ್ದರೆ ಚೆನ್ನಾಗಿ ಬರುತ್ತೆ. ಜಾಸ್ತಿ ನೀರು ಹಾಕೋಕೆ ಹೋಗಬೇಡಿ. ನೋಡಿ ಈ ಥರ ಪ್ಲೇಟ್ ಇದ್ದರೆ ತುಂಬ ಆರಾಮಾಗಿ ಎತ್ಬೋದು, ತಟ್ಟೆ ಇದ್ರೂ ಆಗುತ್ತೆ. ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡು ತವವನ್ನು ಕಾಯಿಸ್ಕೊಂಡಾದ್ಮೇಲೆ ರೊಟ್ಟಿಯನ್ನು ಹಾಕ್ತಿದ್ದೀನಿ. ನೋಡಿ ಕ್ಯಾಪನ್ನು ಹಾಕಿ ಮುಚ್ಚಿಬಿಡ್ಬೇಕು. ನಾನು ಫಸ್ಟು ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡಿದ್ದೀನಿ. ನಾನು ಮೊದಲನೇ ರೊಟ್ಟಿಗೆ ಯಾವಾಗಲೂ ಹಾಕ್ತೀನಿ, ಬೇಗ ಚೆನ್ನಾಗಿ ಎದ್ದೊಳುತ್ತೆ ಅಂತ. ಆಮೇಲೆಲ್ಲ ಹಾಕೋಕ್ಕೆ ಹೋಗಲ್ಲ. ಎಷ್ಟು ರೊಟ್ಟಿ ಹಾಕಿದ್ರೂ ಎಣ್ಣೆ ಬೇಕಾಗಿಲ್ಲ. ಫಸ್ಟ್ನೇದು ಮಾತ್ರ ನಾನು ಹಾಕ್ತೀನಿ, ನಿಮಗೆ ಬಿಟ್ಟಿದ್ದು, ನೀವು ಬೇಕು ಅಂದರೆ ಹಾಕ್ಕೊಳ್ಳಿ. ನೋಡಿ ನಾನು ಜಾಸ್ತಿ ರಿಸ್ಕೇ ತೊಗೊಂಡಿಲ್ಲ. ಹಿಂಗೆ ಅಂದ ತಕ್ಷಣ ಸ್ಮೂತಾಗಿ ಹೂ ಥರ ಬಂದುಬಿಡ್ತು. ಈ ಥರ ಎದ್ದೊಳಕ್ಕೆ ಏನು ಟಿಪ್ಸು ಅಂತ ಹೇಳ್ತೀನಿ ನೋಡಿ. ಏನೂ ಇಲ್ಲ ರೀ, ಅನ್ನ ಅಷ್ಟೇ. ಅನ್ನ ಹಾಕಿದ್ರೆ ಯಾರು ರೊಟ್ಟಿ ಕಲ್ಲ ಮೇಲೆ ಎದ್ದೊಳಲ್ಲ, ನಮ್ಮದು ರೊಟ್ಟಿ ಮಾಡಿದ್ರೆ ನಮ್ಮ ತವ ಚೆನ್ನಾಗಿಲ್ಲ ಅಂತ ಅನ್ಕೋತೀರ. ಇದಕ್ಕೆ ಟಿಪ್ಸು ಅಂದರೆ ಅನ್ನನ ಹಾಕಿದ್ರೆ ಆರಾಮಾಗಿ ಎದ್ದೊಳುತ್ತೆ. ನೋಡಿ ಇನ್ನೊಂದು ಸುಟ್ಟಿ ನಾನು ತೋರಿಸ್ಕೊಡ್ತೀನಿ. ಇದಕ್ಕೆ ಯಾವ ಎಣ್ಣೆನೂ ಹಾಕಲ್ಲ. ನಾನು ಇನ್ಮೇಲೆ ಎಷ್ಟು ರೊಟ್ಟಿ ಸುಟ್ಟಿದ್ರೂ ಎಣ್ಣೆ ಹಾಕಲ್ಲ, ಸ್ಟಾರ್ಟಿಂಗ್ ಮಾತ್ರ ಹಾಕ್ತೀನಿ. ಈಗ ನೋಡ್ಕೊಳ್ಳಿ, ಕ್ಯಾಪ ಮುಚ್ಚಿಬಿಟ್ಟು ಎತ್ತಿ ತೋರಿಸ್ತೀನಿ ನಿಮಗೆ. ಅದೇ ಬಂದುಬಿಡುತ್ತೆ. ನಾನು ಏನು ಪ್ರೆಸ್ಸೇ ಮಾಡಲ್ಲ, ಸ್ಮೂತಾಗಿ ಬಂದುಬಿಡುತ್ತೆ. ನೋಡಿ ಅಷ್ಟೇ, ಇಷ್ಟು ಆರಾಮಾಗಿ ಬಂದುಬಿಡುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಬೆಳಗ್ಗೆ ತಿಂಡಿಗಾದರೆ ತುಂಬ ಚೆನ್ನಾಗಿರುತ್ತೆ. ನೈಟು ಕೂಡ ಮಾಡ್ಕೋಬೋದು. ನಿಮ್ಗೇನಾದರೂ ಕ್ರಿಸ್ಪಿಯಾಗೇ ಬೇಕು ರೊಟ್ಟಿ ಅಂತಂದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ತೆಳುವಾಗಿ ಸುಟ್ಟರೆ ಕ್ರಿಸ್ಪಿಯಾಗಿ ಕೂಡ ಮಾಡ್ಬೋದು. ಮಕ್ಕಳಿಗೆಲ್ಲ ಈ ರೀತಿ ಇದ್ರೇ ಇಷ್ಟ ಆಗುತ್ತೆ. ನೋಡಿ ಹಿಂದೆ ಮುಂದೆ ಎಲ್ಲ ಈ ಥರ ಬೇಯಿಸ್ಕೊಂಡು ರೆಡಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಇದು. ನನ್ನ ಚಾನಲ್ ಏನಾದ್ರು ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೆಲ್ಲ ನನಗೆ ನಾನು ಹೊಸ್ದಾಗಿ ಚಾನಲನ್ನು ಕ್ರಿಯೇಟ್ ಮಾಡಿಕೊಂಡು ಮಾಡ್ತಿರೋದು. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಎಲ್ರೂ. ಈಗ ನೋಡಿ ತೆಂಗಿನಕಾಯಿ ಚಟ್ನಿನ ಯಾವ ರೀತಿ ಮಾಡೋದು, ಬೆಳ್ಳುಳ್ಳಿ ಇಲ್ಲದೇ ಕಡಲೆ ಇಲ್ಲದೇ ಅಂತ. ನೋಡಿ ನಾನು 4 ಮೆಣಸಿನ್ಕಾಯಿ ಹಾಕೋತಿದ್ದೀನಿ, ತೆಂಗಿನಕಾಯಿ ತುರಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೋತಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು, ಕರಿಬೇವು, 4 ಕಾಳು ಮೆಣಸು ಹಾಕಿ, ಕಾಳು ಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಇದಕ್ಕೆ ನೀವು ಕಡಲೆ ಮತ್ತು ಬೆಳ್ಳುಳ್ಳಿ ಹಾಕಲೇಬೇಕಂತಲ್ಲ, ಆದರೆ ಇದು ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಒಗ್ಗರಣೆಯನ್ನು ಹಾಕ್ಕೊಳ್ಳಿ. ನಾನು ಸದ್ಯಕ್ಕೆ ಒಗ್ಗರಣೆ ಮಾಡಿ ತುಂಬ ಚೆನ್ನಾಗಿರುತ್ತೆ. ನೋಡಿ ನಾನು ಮೊಳಕೆ ಕಟ್ಟಿರೋ ಕಾಳು ಮತ್ತು ಬೀಟ್ರೂಟ್ ಹಾಕಿ ಸ್ವಲ್ಪ ಗೊಜ್ಜು ಥರ ಮಾಡಿದ್ದೀನಿ. ಸಾರಿ, ಅದನ್ನ ರೆಸಿಪಿನ ನಿಮಗೆ ತೋರಿಸ್ಲಿಕ್ಕಾಗಲಿಲ್ಲ. ನಾನು ಮೊಸಪ್ಪು ಕೂಡ ಮಾಡಿದ್ದೀನಿ. ಈಗ ಚಟ್ನಿ ಅಲ್ವಾ ಮೇಯ್ನು ನಾನು ತೋರಿಸಿರೋದು. ಟೇಸ್ಟ್ ನೋಡಿಬಿಡೋಣ ಹೇಗಿದೆ ಅಂತ. ವಾವ್, ತುಂಬ ಚೆನ್ನಾಗಿದೆ. ನೀವು ಮಾಡಿಬಿಟ್ಟು ಟೇಸ್ಟ್ ನೋಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನನ್ನ ಎಲ್ಲ ವೀಡಿಯೋಸ್ಗಳು ನಿಮಗೆ ಮೊದಲು ಬರುತ್ತೆ, ನೋಟಿಫಿಕೇಷನ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.